ಸದ್ಯಕ್ಕೆ ಭಾರತದಲ್ಲಿ ಇಂಡಿಯಾ ಅಥವಾ ಭಾರತದಲ್ಲಿ ಒಂದು ಬಲಪಂಥೀಯರ ನಡುವೆ ಒಂದು ಚರ್ಚೆ ನಡೀತಾ ಇದೆ. ಆಗಾಗ ನಡೀತಿರುತ್ತೆ ಅಖಂಡ ಭಾರತ ಅಥವಾ ಹಿಂದೂ ರಾಷ್ಟ್ರ ನಿರ್ಮಾಣದ ಬಗ್ಗೆ ಚರ್ಚೆ ನಡೀತಿದೆ. ಸಾವಿರಾರು ವರ್ಷದ ಇಂಡಿಯಾ ಭಾರತದ ಇತಿಹಾಸದಲ್ಲಿ ಜಗತ್ತು ನಮ್ಮನ್ನ ಭಾರತೀಯರನ್ನ ಗುರುತಿಡಿಯೋದೇ ಹಿಂದೂಗಳು, ಬಹುಸಂಖ್ಯಾತ ಹಿಂದೂಗಳು ಬದುಕುವಂಥ ಸ್ಥಳವನ್ನು ಹಿಂದೂಸ್ತಾನ ಅಂತ ಕರೀತಾರೆ. ಹತ್ತತ್ರ 80% ಹಿಂದೂಗಳಿರುವಂಥ ದೇಶ. ಇನ್ನೂ ಏನು ಹಿಂದೂ ಮಾಡಬೇಕಾಗಾದ್ರೆ ಇದನ್ನು ಉಳಿದಿರುವಂಥ 20% ಏನು ಜನ ಇದ್ದಾರಲ್ಲ ಅವ್ರನ್ನ ಒಂದು ಮತಾಂತರ ಮಾಡೋ ಅಥವಾ ಇನ್ನೊಂದು ಓಡಿಸೋ, ಟೋಟಲ್ ಒಟ್ಟು ಹಿಂದೂಗಳನ್ನು ಮಾಡಿ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡೋದು ಅವರ ಆಲೋಚನೆನ, ಅವರ ವಿಚಾರ ಅಂಥದ್ದಿದೆ. ಆ ರೀತಿ ಇರೋದಾದರೆ ಸಾವಿರಾರು ವರ್ಷದ ಇತಿಹಾಸದಲ್ಲಿ ಎಲ್ಲರೂ ನಾವು ಬೇರೆ ಬೇರೆ ಧರ್ಮಗಳು, ಜಾತಿಗಳು ಒಟ್ಟಿಗೆ ಬದುಕ್ತಾ ಬಂದಿರೋದು. ಮತ್ತು ಹಿಂದೂ ಕತ್ರಮೆ ಅನ್ನೋ ವಿಚಾರ ಕೂಡ ಚರ್ಚೆ ನಡೆಯುತ್ತೆ. ಮತ್ತದೇ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಎಷ್ಟೋ ದಾಳಿಕೋರರು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ. ನನ್ನ ಪೂರ್ವಜರನ್ನ ಬದಲಾಯಿಸ್ಲಿಕ್ಕೆ ಆಗಲಿಲ್ಲ, ಅಂದರೆ ಅವರು ಪ್ರಭಾವ ಬೀರ್ಲಿಕ್ಕೆ ಒಂದಷ್ಟು ಜನ ಪ್ರಭಾವಕ್ಕೊಳಗಾಗಿ ಮತಾಂತರ ಆಗಿದ್ದಾರೆ. ಹೌದು, ಆದರೂ ಕೂಡ ಇವತ್ತು 80% ನಾವು ಭಾರತೀಯರು ಹಿಂದೂಗಳಾಗಿ ಉಳಿದಿದ್ದೀವಿ. ಏನು ಉದ್ದೇಶ? ರಾಜಕೀಯ ಕಾರಣಗಳಿಗೆ ಮಾತ್ರ ಬಳಸ್ತಾರದನ್ನು. ಹಿಂದೂ ರಾಷ್ಟ್ರದ ಬಗ್ಗೆ ತಮ್ಮ ಕಲ್ಪನೆ ಏನು, ನಿಮ್ಮ ಕಲ್ಪನೆಯನ್ನು ಸರಿಯಾದ ರೀತಿಯಲ್ಲಿ ಕನ್ವೆ ಮಾಡಬೇಕು ಅಂತ ನಾನು ಕೋರ್ಕೋತೀನಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ ನೋಡಿ. ನಮ್ಮದಿದು ಭಾರತ ದೇಶ. ಭಾರತ ದೇಶದಲ್ಲಿ ಭಾರತೀಯರು ಮಾತ್ರ ಇರಬೇಕು, ಭಾರತೀಯರಲ್ಲದವರು ಯಾರೂ ಇರಬಾರದು. ನಿಯಮ ಉಂಟು? ಇಲ್ಲ. ಎಲ್ಲದನ್ನು ಎರಗೊಡ್ತಾ ಇದ್ದೇವೆ. ನಮ್ಮದಿದು ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಮಾತನಾಡೋರು ಮಾತ್ರ ಇರಬೇಕು, ಇತರ ಯಾರೂ ಉಳಿಬಾರ್ದು, ಇರಬಾರ್ದು ಉಂಟೆ? ಇಲ್ಲ. ಹಾಗಾದರೆ ಇತರರೂ ಇಲ್ಲಿ ಇದ್ದಾರೆ. ಆದರೂ ಇದಕ್ಕೆ ಮೈಸೂರು ರಾಜ್ಯ ಎಂಬ ಹೆಸರನ್ನು ತೆಗೆದು ನಾವು ಕರ್ನಾಟಕ ರಾಜ್ಯ ಅಂತ ಮಾಡಿದ್ದೇವೆ. ಇದಕ್ಕೆ ಯಾಕೆ ವಿರೋಧ ಇಲ್ಲ? ವಿರೋಧ ಬೇಡ. ಯಾಕೆ ಅಂತ ಹೇಳಿದರೆ ಕರ್ನಾಟಕ ರಾಜ್ಯ ಎಂಬ ಹೆಸರು ಯಾಕಿದೆ ಅಂತ ಹೇಳಿದರೆ ಕನ್ನಡ ಹುಟ್ಟಿ ಬೆಳೆದ, ಭಾಷೆ ಹುಟ್ಟಿ ಬೆಳೆದ ನೆಲ ಇದು. ಕನ್ನಡಿಗರು ಬಹುಸಂಖ್ಯಾತರಾಗಿರತಕ್ಕಂಥ ನೆಲ ಇದು. ಆ ನೆಲೆಯಲ್ಲಿ ಇದಕ್ಕೆ ಕರ್ನಾಟಕ ರಾಜ್ಯ ಅಂತ ಹೆಸರಿರುತ್ತೆ. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಅಂತಿದೆ. ಅಲ್ಲಿ ಹಿಂದೂಗಳು ಮಾತ್ರ ಅಧ್ಯಯನ ಮಾಡಬೇಕು, ಇತರ ಯಾರೂ ಅಧ್ಯಯನಕ್ಕೆ ಬರಬಾರದು, ಪ್ರವೇಶ ಇಲ್ಲ. ಇದೆಯೇ? ಇಲ್ಲ. ಇನ್ನು ಉಸ್ಮಾನಿಯಾ ಯೂನಿವರ್ಸಿಟಿ ಇಂತಿದೆ, ಅಲ್ಲಿ ಮುಸಲ್ಮಾನರಿಗೆ ಮಾತ್ರ ಇಲ್ಲೇ ಇಲ್ಲ. ಇವತ್ತು ಯಾರು ಇಂತಹ ಈ ಹಿಂದೂ ರಾಷ್ಟ್ರ ಅಂತ ಹೇಳಿದಾಕ್ಷಣ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರಾಯಶಃ ಅಂಥವರು ಈ ಮನೋಭಾವದವರು ಇರಬೇಕು ಅಂತ ನಾವು ಭಾವಿಸ್ತೇವೆ. ಈಗ ಎಲ್ಲಿ ಮಲಪುರಂ ಅಂತಿದೆ, ಅಲ್ಲಿ ಬೋರ್ಡ್ ಹಾಕಿಬಿಡ್ತಾರೆ, ಇಲ್ಲಿ ಮುಸಲ್ಮಾನರಿಗೆ ಮಾತ್ರ, ಇತರರಿಗೆ ಇಲ್ಲಿ ಅವಕಾಶವೇ ಇಲ್ಲ. ನಮ್ಮಲ್ಲಿ ಹಾಗಿಲ್ಲ. ಹಾಗಾಗಿ ಹಿಂದೂ ರಾಷ್ಟ್ರ ಅಂತ ಘೋಷಣೆ ಆದರೂ ತಪ್ಪಿಲ್ಲ. ಇತರರು ಇರೋದಕ್ಕೆ ನಾನು ಅವ್ರ ಪ್ರಶ್ನೆ ಇನ್ನೊಂದು ರೀತಿಯಲ್ಲಿ ಕೇಳ್ತೀನಿ. ಇತರ ಸಮುದಾಯದವರು ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್ ಆಗಿಬಿಡ್ತಾರೆ, ಎರಡನೆಯ ದರ್ಜೆಯ ನಾಗರಿಕರಾಗಿಬಿಡ್ತಾರೆ. ಆಮೇಲೆ ರೈಟ್, ಅಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹಿಂದೂ ರಾಷ್ಟ್ರ ಅಂತಾದರೆ. ಗಮನಿಸಿ, ಇವತ್ತು ಹಾಗಿದೆಯೇ? ಯಾಕೆಂತ ಹೇಳಿದರೆ ಹಿಂದೂಗಳು ಬಹುಸಂಖ್ಯಾತರಾಗಿದ್ದರೂ ಕೂಡ ಅವರು ದ್ವಿತೀಯ ದರ್ಜೆಯ ಪ್ರಜೆಗಳಾಗಿದ್ದಾರೆ. ಯಾರು ಅಲ್ಪಸಂಖ್ಯಾತರಿದ್ದಾರೆ ಅವ್ರಿಗೆ ಎಷ್ಟು ಸವಲತ್ತುಗಳು ಸಿಗ್ತಾ ಇದ್ದಾವೆ, ಯಾರು ಯೋಚಿಸಿದ್ದಾರೆ. ಹಾಗಿರುವಾಗ ಅಂತಹ ಭಾವನೆ ಯಾಕೆ ಹುಟ್ಟತ್ತೆ ಎಂದು ನಾವು ಭಾವಿಸ್ತೇವೆ. ನಮ್ಮ ಭಾರತ ದೇಶದ ಹಿಂದೂ ಸಂಸ್ಕೃತಿಯಲ್ಲಿ ಇಂತಹ ಪ್ರವೃತ್ತಿ ಇಲ್ಲ. ಇತರ ಕಡೆ ಇದ್ದದ್ದಾದರೆ ಅದಕ್ಕೆ ನಾವು ಜವಾಬ್ದಾರರಲ್ಲ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಆ ಭಾವನೆ ಎರಡೂ ಕಡೆ ಇದೆ ಅನ್ನೋದು ವಾದ. ಇಲ್ಲಿ ಅದನ್ನ ನಾವು ಹೇಳಿದ್ವಲ್ಲ, ಈಗ ಕರ್ನಾಟಕ ರಾಜ್ಯ ಅಂತ ಇದೆ, ಇತರರಿಗೆ ಅವಕಾಶ ಉಂಟೋ ಇಲ್ಲೋ? ಭಾರತ ದೇಶ ಅಂತ ಇದೆ, ಇತರರಿಗೆ ಇಲ್ಲಿ ಅವಕಾಶ ಉಂಟೋ ಇಲ್ಲೋ ಉಟ್ಕೊಳ್ಳಿ ಇರಲಿಕ್ಕೆ? ಮೂಲಭೂತ ಪ್ರಶ್ನೆ ಹಿಂದೂ ರಾಷ್ಟ್ರ ಅಂತ ಬಂದಾಗ ಹಿಂದೂಗಳು ಮತ್ತು ಇತರರು ಅನ್ನೋ ಪ್ರಶ್ನೆ ಯಾಕೆ ಬರುತ್ತೆ? ಹಿಂದೂ ಧರ್ಮದ ಪ್ರಕಾರ ನಾನು ಸರಿ ನೀನು ತಪ್ಪು ಅನ್ನೋ ಭಾವನೆ ಏನಾದರೂ ಇಲ್ಲ ಸರ್. ನನ್ನ ಧರ್ಮದಲ್ಲಿ ಇಲ್ಲ ಅದು. ನಾನು ಅದನ್ನೇ ಹೇಳ್ತಿರೋದು. ಸಿಂಪಲ್. ಹಾಗಿದ್ರೆ ಉಳಿದವರು ಅನ್ನೋ ಪ್ರಶ್ನೆ ಯಾಕೆ ಬರುತ್ತೆ? ಅಲ್ಪಜ್ಞಾನಿಗಳು ಹಿಂದೂ ರಾಷ್ಟ್ರ ತಮ್ಮನ್ನು ಕೇಳ್ತಾ ಸಾವರ್ಕರ್ರು ಕೂಡ ಮಹಾಜ್ಞಾನಿಗಳಾದಂಥ ತಮ್ಮನ್ನು ಕೇಳ್ತಾ ಜ್ಞಾನಿಗಳಲ್ಲ, ನಾವು ಮಧ್ಯಮ ಸಾಮಾನ್ಯ ಜನ. ನಾನು ಕೇಳ್ತಾ ಸಾಮಾನ್ಯ ಜನ ಇಲ್ಲ. ಯಾವಾಗ ಹೇಳಿದೆ ನಾನು ಮಹಾಜ್ಞಾನಿ? ಸಾಮಾನ್ಯ ಜ್ಞಾನ. ಅಲ್ಪಜ್ಞಾನಿಗಳು ಸಾವರ್ಕರ್ರು ಕೂಡ ಈ ದೇಶದಲ್ಲಿ ಹಿಂದೂಗಳಿಗೆ ಎಷ್ಟು ಬದುಕೋ ಅರ್ಹತೆ ಇದೆಯೋ ಬೇರೆಯವ್ರಿಗೂ ಕೂಡ ಬದುಕೋ ಅರ್ಹತೆ ಇದೆ ಅಂತಾನೆ ಹೇಳಿದ್ದಾರೆ. ಅದು ಕೂಡ ಗೊತ್ತಿರೋ ವಿಚಾರ ನಮಗೆ. ಆದ್ರೆ ಕೆಲವರಿಗೆ ಮಾತ್ರ, ಬಲಪಂಥೀಯರಿಗೆ ಹಿಂದೂ ರಾಷ್ಟ್ರ ಅಂದ್ರೆ ಕೇವಲ ಭಾರತೀಯರು ಅನ್ನೋ ರೀತಿಯ ಚಿಂತನೆಗಳಿದೆ. ಅಲ್ಲ ಸರ್, ಅದರಲ್ಲಿ ಹಿಂದೂಗಳಿಗೆ ಮಾತ್ರ ಬದುಕೋ ಅವಕಾಶ ಇದೆ ಅನ್ನೋ ರೀತಿಯ ಚಿಂತನೆಗಳನ್ನ ಇಟ್ಕೊಂಡಿದ್ದಾರೆ. ಯಾರಿಗಿದೆ? ಕೆಲವರಿಗಿದೆ. ಈಗ ನೀವು ಅದನ್ನು ಕೇಳ್ಬೋದು, ಯಾರದು ತೋರಿಸಿ ಅಂತ. ಈಗ ಸದ್ಯಕ್ಕೆ ನನ್ನ ಹತ್ರ ಇಲ್ಲ, ನಿಮಗೂ ಗೊತ್ತು ಅದು ಯಾರು ಅಂತ. ನಿಮಗೂ ಗೊತ್ತು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.